ಅವರ ಬಗ್ಗೆ ನಮ್ಮ ಮುಂದೆ ಅವರ ಜೀವನ ಚರಿತ್ರೆಯ ಬಗ್ಗೆ ನಮ್ಮ ಮುಂದೆ ಭಾಷಣವನ್ನು ಮಾಡಿ ನಾವು ಒಂದಷ್ಟು ಕೇಳಿದ್ದೇವೆ, ಓದಿದ್ದೇವೆ. ಆಗಾಗ ಸಭೆಯಲ್ಲಿ ಹಿರಿಯವರು ಅವರ ಬಗ್ಗೆ ಮಾತನಾಡ್ತಾರೆ. ಮಟ್ಟರು ಈಗಷ್ಟೇ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಮಗೆ ಬಹುತೇಕ ನಾವು ದೊಡ್ಡ ಕಟ್ಟಡಗಳನ್ನು ನೋಡಿದಾಗ, ಕಟ್ಟಡದ ಮೇಲಿನ ಕಲಶವನ್ನು ನೋಡಿದಾಗ, ಆ ಕಟ್ಟಡವನ್ನು ಮತ್ತು ಅದರ ಮೇಲಿನ ಕಲಶವನ್ನು ಬಹಳ ಇಷ್ಟಪಡ್ತೇವೆ, ಅದರ ಅರ್ಥವನ್ನು ಹೊಗಳುತ್ತೇವೆ. ಆದರೆ ಆ ಕಟ್ಟಡ ಮತ್ತು ಕಲಶ ಇಲ್ಲಿ ಹೇಗೆ ನಿಂತಿದೆ ಕೇಳಿದರೆ ಒಂದು ಭದ್ರವಾದಂಥ ತಳಕಟ್ಟಿನ ಮೇಲೆ ನಿಂತಿರುವಂಥದ್ದು. ಹಾಗೆ ಇವತ್ತು BJP ಈ ಸ್ಥಿತಿಯಲ್ಲಿ ಇವತ್ತು ಇದೆ ಅಂತೇಳಿ ಹೇಳಿದರೆ, ನಮಗೆ ಇಲ್ಲಿ ಇದ್ದಂಥ ಒಂದಷ್ಟು ಜನರಿಗೆ ಏನೋ ಪಕ್ಷದಲ್ಲಿ ಪದಾಧಿಕಾರಿ ಆಗಿದ್ದೇವೆ, ಇನ್ನೇನೋ MLA MP ಏನೋ ಆಗಿದ್ದೇವೆ ಅಂತೇಳಿ ಹೇಳಿದರೆ ಅದಕ್ಕೆ ಕಾರಣ ಭದ್ರವಾದಂಥ ತಳಗಟ್ಟು. ಆ ತಳಗಟ್ಟನ್ನು ಹಾಕುವಲ್ಲಿ ದೀನದಯಾಳ್ ಉಪಾಧ್ಯಾಯ ಅವರ ಸೇವೆ ಬಹಳ ಅನನ್ಯವಾದದ್ದು. ಅವರನ್ನು ನೆನೆಯುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೇವಲ ದೀನದಯಾಳ್ ಉಪಾಧ್ಯಾಯ ಮಾತ್ರ ಅಲ್ಲ, BJPಯಲ್ಲಿ ಒಂದು ಸಂಸ್ಕೃತಿ ಹಾಗೆ ಯಾರೆಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರನ್ನು ಆಗಾಗ ಸ್ಮರಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಬಹಳ ವಿಧದ ಧ್ಯೇಯೋದ್ದೇಶಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗಾಗಿ ಇವತ್ತಿನ ಈ ಸುಸಂದರ್ಭದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ತಾ ಅವರ ಜೀವನಾದರ್ಶ, ಅವರ ಜೀವನಾಸಕ್ತಿ ನಮಗೆಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. 68ರಲ್ಲಿ ಒಂದು ದಿನ ಪಾಟ್ನಾದಲ್ಲಿ ಬಹಳ ದೊಡ್ಡ ಸಭೆಯನ್ನು, ಬೃಹತ್ ಸಭೆಯನ್ನು ಉದ್ದೇಶ ಮಾಡಿ ಮಾತನಾಡಿದ ದೀನದಯಾಳ್ ಉಪಾಧ್ಯಾಯರು ಅಲ್ಲಿನೆಲ್ಲ ಕಾರ್ಯಕರ್ತರು ಅವರನ್ನು ಲಾಕ್ನೋದಿಂದ ಪಾಟ್ನಾಕ್ಕೆ, ಲಾಕ್ನೋದಲ್ಲಿ ಬೃಹತ್ ಸಭೆಯನ್ನು ಉದ್ದೇಶ ಮಾಡಿ ಮಾತನಾಡಿದವರು ಪಾಟ್ನಾಕ್ಕೆ ಬರ್ತಾರೆ. ಪಾಟ್ನಾದಲ್ಲಿ ಬರುತ್ತಿರುವಂಥ ಸಂದರ್ಭ ಆ ಮೊಘಲ್ ಸರಾಯ್ ಎಂಬ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಟ್ರೈನ್ ನಿಂತಾಗ ಇನ್ನೇನು ಅವರ ಸ್ವಾಗತ ಮೇಲೆ ಆಗ ನಿಂತಿದ್ದಂಥ ನೂರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ನೋಡಿದಾಗ ಯಾವ ಬೋಗಿಯಲ್ಲಿ ದೀನದಯಾಳ್ ಉಪಾಧ್ಯಾಯರು ಇರಬೇಕಿತ್ತ ಆ ಬೋಗಿಯಲ್ಲಿ ದೀನದಯಾಳ್ ಉಪಾಧ್ಯಾಯರು ಇರಲಿಲ್ಲ. ಹಾಹಾಕಾರ ಆಯಿತು. ಅಷ್ಟೊತ್ತಿಗೊಂದು ಸುಮಾರು 600 ಮೀಟರ್ ಹಿಂದಕ್ಕೆ, ಮೊಘಲ್ ಸರಾಯ್ ರೈಲ್ವೆ ಸ್ಟೇಷನ್ನ 600 ಮೀಟರ್ ಹಿಂದಕ್ಕೆ ಒಬ್ಬ ವ್ಯಕ್ತಿಯ ದೇಹ ಅಲ್ಲಿ ಬಿದ್ದಿತ್ತು. ಕಾರ್ಯಕರ್ತರಲ್ಲಿ ನೋಡ್ತಾರೆ, ಅದು ದೀನದಯಾಳ್ ಉಪಾಧ್ಯಾಯರ ಬಾಡಿ ಅಂತ ಅವರು ಗುರುತು ಮಾಡ್ತಾರೆ. ದೀನದಯಾಳ್ ಉಪಾಧ್ಯಾಯರು ಮೃತರಾಗಿರ್ತಾರೆ. ದೀನದಯಾಳ್ ಉಪಾಧ್ಯಾಯರು ಯಾವ ರೀತಿ ಮೃತರಾಗಿದ್ದಾರೆ ಎಂಬುದನ್ನು ಬಹುಶಃ ಇವತ್ತಿನವರೆಗೂ ನಮ್ಗೆ ಗೊತ್ತಾಗಲಿಲ್ಲ. ಸರ್ಕಾರ ಕೂಡ CBI ತನಿಖೆ ಮಾಡ್ತದೆ. 1 ವರ್ಷನೂ ದರೋಡೆಕೋರರು ಅವರ ವಸ್ತುಗಳನ್ನು ದೋಚಿಕೊಂಡು ದರೋಡೆ ಮಾಡಿ ಅವರನ್ನು ಟ್ರೈನಿಂದ ಹೊರಗೆ ಹಾಕಿದಂತೆ 1 ವರ್ಷ ಬರ್ತದೆ CBI ತನಿಖೆ. ಇನ್ನೊಂದು ವರ್ಷನ ಅವರ ದಾಖಲೆಗಳನ್ನು ಜಬರ್ದಸ್ತ್ ಅಲ್ಲಿದ್ದ ಒಬ್ಬ ಪ್ಯಾಸೆಂಜರ್ ಹೇಳ್ತಾರೆ, ಅವರೊಟ್ಟಿಗೆ ಸಂಚಾರ ಮಾಡ್ತಿದ್ದವರು ಯಾರೋ ಒಂದಿಬ್ಬರು ಬಂದರು, ಅವರ ದಾಖಲೆಗಳನ್ನೆಲ್ಲ ವಶಪಡಿಸಿಕೊಂಡ್ರು, ಅವರನ್ನು ದೂಡಿದರು ಅಂತೇಳಿ. ನಿಜವಾದ ಅರ್ಥದಲ್ಲಿ ಆಗ ಅಧ್ಯಕ್ಷರ ಮೊದಲು ಹೇಳ್ತಾರೆ, ಅದು ಮರಣ ಅಲ್ಲ, ಮರ್ಡರ್. ಮರಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಮರ್ಡರ್ ಅಂತ ಹೇಳಿ ದೀನದಯಾಳ್ ಯಾವ ರೀತಿ ನಮ್ಮ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರ ಮರಣ ಮಿಸ್ಟೀರಿಯಸ್ ಆಗಿ ಸಂಶಯಾಸ್ಪದವಾಗಿ ನಡೀತದ, ಅದೇ ರೀತಿಯಲ್ಲಿ ದೀನದಯಾಳ್ ಉಪಾಧ್ಯಾಯರನ್ನು ಕೂಡ ನಾವು ಕಳ್ಕೊಳ್ತೇವೆ.